ಪಾಕಿಸ್ತಾನ ಕರುಣೆ ಇಲ್ಲದ, ಕಣ್ಣಲ್ಲಿ ರಕ್ತ ಇಲ್ಲದ ರಾಷ್ಟ್ರ ಅನ್ನೋದು ಎಲ್ರಿಗೂ ಗೊತ್ತು. ನಿತ್ಯ ಶೆಲ್ ದಾಳಿಯನ್ನ ಗಡಿಭಾಗದ ಜನ ಎದುರಿಸ್ತಾ ಇದ್ದಾರೆ. ಶೆಲ್ ಅವಶೇಷಗಳೊಂದಿಗೆ ಪಬ್ಲಿಕ್ ಟಿವಿಯನ್ನ ವೃದ್ಧೆಯೊಬ್ಬರು ಆಹ್ವಾನಿಸಿದ್ರು. ನಾವು ನಿನ್ನೆನೂ ಹೇಳ್ತಾ ಇದ್ವಿ, ನಮ್ಮ ಪ್ರತಿನಿಧಿ ಶಬೀರ್ ಅಲ್ಲಿ ಹೋದಾಗ ಆ ಗ್ರಾಮದಲ್ಲೇ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಶೆಲ್ಗಳಿದ್ವು ಅಂತ. ಈಗ ಮಹಿಳೆ ಕೂಡ ತೋರಿಸಿದ್ದಾರೆ, ನಮ್ಮ ಮನೆ ಸ್ಥಿತಿ ನೋಡಿ, ದುಷ್ಟ ಪಾಕ್ನ ಕಥೆಯಿಂದ ಹೆಂಗಾಗಿದೆ ಅಂತ. ಗೋಡೆ ಬಿರುಕ್ಬಿಟ್ಟಿದೆ, ಆತಂಕದಲ್ಲಿ ಮನೆ ಖಾಲಿಯನ್ನ ವೃದ್ಧೆಯ ಕುಟುಂಬ ಮಾಡಿರೋದು ಗೊತ್ತಾಗ್ತಾ ಇದೆ. ಲಗಾಮದಿಂದ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್. ಈ ಗ್ರಾಮ ನಿರಂತರವಾಗಿ ಶೆಲ್ ದಾಳಿಗೆ ತತ್ತರಿಸಿ ಹೋಗಿರುವಂತಹ ಗ್ರಾಮ. ಶೆಲ್ನ ಅವಶೇಷಗಳು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಭೀಕರತೆ ಒಂದು ಸಂಭಾವ್ಯ ಯುದ್ಧ ಅಥವಾ ಯುದ್ಧಕ್ಕೆ ಸಮಾನಾದ ಸನ್ನಿವೇಶ ಸೃಷ್ಟಿ ಮಾಡುತ್ತೆ ಅನ್ನೋದು ಉದಾಹರಣೆ. ಕದನ ವಿರಾಮದ ಬಳಿಕವೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಶೆಲ್ ದಾಳಿಯನ್ನು ಮುಂದುವರಿಸಿದೆ. ಗಡಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿರುವಂಥ ಜನವಸತಿ ಪ್ರದೇಶಗಳ ಮೇಲೆ ನಿರಂತರವಾಗಿ ಶೆಲ್ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಉರಿ ಸೆಕ್ಟರ್ನಲ್ಲಿರುವಂಥ ಸಾಕಷ್ಟು ಗ್ರಾಮಗಳ ಮೇಲೆ ದಾಳಿ ಆಗ್ತಾ ಇದೆ. ಮುಖ್ಯವಾಗಿ ಲಗಾಮ ಅನ್ನುವಂಥ ಗ್ರಾಮದಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಇವತ್ತು ಪಬ್ಲಿಕ್ ಟಿವಿ ಲಗಾಮ ಅನ್ನುವಂಥ ಗ್ರಾಮದಲ್ಲಿದೆ. ಇಲ್ಲಿ ಕೆಲವು ಮನೆಗಳ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಗಮನಿಸ್ಬೋದು ನೀವು ಶೆಲ್ಗಳು ಹೇಗೆ ಬಂದು ಬಿದ್ದಿದ್ದಾವೆ ಈ ಮನೆಗಳಿಗೆ ಮೇಲೆ ಅನ್ನುವಂಥದ್ದನ್ನು ನೋಡಿ. ಈ ಶೆಲ್ ಲ್ಯಾಂಡ್ ಆಗಿರುವಂಥದ್ದು ಕಿಲೋಮೀಟರ್ಗಳ ದೂರದಲ್ಲಿ, ಆದರೆ ಅದರ ತುಣುಕುಗಳು, ಅದರ ಅವಶೇಷಗಳು ಈ ಮನೆಯವರೆಗೂ ಕೂಡ ಬಂದು ತಲುಪಿರುವಂಥದ್ದು. ಇಡೀ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸಗಳು ಕೂಡ ಆಗಿರುವಂಥದ್ದು. ಇಡೀ ಮನೆ ನಾಶ ಆಗಿ ಹೋಗಿದೆ. ಮನೆ ಬಿರುಕು ಬಿಡುವಂತಹ ಪರಿಸ್ಥಿತಿಗೆ ಬಂದು ನಿಲ್ಲಿಸಿರುವಂಥದ್ದು. ನೋಡಲಿಕ್ಕೆ ಭಾಳಷ್ಟು ಚಿಕ್ಕ ತುಣುಕುಗಳ ರೀತಿಯಲ್ಲಿ ಕಾಣಿಸುತ್ತೆ, ಆದರೆ ಇದರ ತೀವ್ರತೆ, ಇದರ ವೇಗ ಭಾಳಷ್ಟು ತೀವ್ರವಾಗಿರುವಂಥದ್ದು. ಇಡೀ ಮನೆಯನ್ನು ಧ್ವಂಸ ಮಾಡಬಹುದಾದಂಥ ಪವರ್ಫುಲ್ ಶೆಲ್ನ ಒಂದು ಕುರುಹುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಲಗಾಮ ಗ್ರಾಮದ ಕೆಳ ಹಂತದಲ್ಲಿ, ಅಂದರೆ ಭಾಳಷ್ಟು ಪುಟ್ಟ ಗ್ರಾಮದಲ್ಲಿ ಇರುವಂತಹ ಮನೆಯ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮನೆಗೆ ಬಂದು ಈ ಒಂದು ಶೆಲ್ಗಳು ಬಡಿತಾ ಇದ್ದಂತೆ ಮನೆಯ ಮುಖ್ಯ ದ್ವಾರ ಏನಿದೆ, ಮನೆಯ ಮುಖ್ಯ ದ್ವಾರದ ಇಡೀ ಬಾಗಿಲಲ್ಲಿರುವಂಥ ಗ್ಲಾಸ್ಗಳೆಲ್ಲವೂ ಕೂಡ ಒಡೆದು ಪುಡಿ ಪುಡಿಯಾಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಅವರ ಮನೆಯವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಇನ್ನೂ ಕೂಡ ಒಳಗಡೆಯೂ ಕೂಡ ಸಾಕಷ್ಟು ಹಾನಿಯಾಗಿದೆ. ನಾನು ಇಲ್ಲಿ ಕಿಚನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಕೂಡ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಕೂಡ ನೋಡ್ತಾ ಹೋಗ್ಬೋದು ಇಡೀ ಮನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಮೇಲೆಲ್ಲವೂ ಕೂಡ ಶೆಲ್ ದಾಳಿಗೆ ಬಲಿಯಾಗಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ನಾನು ಇಲ್ಲಿ ಮನೆಯವ್ರನ್ನ ಕೇಳ್ತೀನಿ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರೇ ವಿವರಿಸ್ತಾರೆ. जी बताओ, कहाँ कहाँ क्या क्या डैमेज हुआ है? सर, हमें यहाँ पे डैमेज किचन हो गया। ये पूरे शेलिंग, ऊपर जो छत है वो पूरी तो खत्म हो चुकी है। शेलिंग वो छरे पूरे खत्म हो गए उसे। ये बाहर का जो है सिस्टम है, ये दिखाता हूँ सर आप। इधर क्या क्या करा हुआ है? ये पूरा ये डैमेज हो गया सर। ये इस साइड में तो ये बाहर का जो है ये डैमेज हो गया सब पूरा। ये इधर लगे हुए हैं, ये पूरा डैमेज, ये यहाँ पे लगे हैं, ये इधर दिखता है, ये इस साइड में ये पूरा डैमेज है। ನೋಡಿ, ಮನೆಯ ಗೋಡೆಗಳು ಬಿರುಕು ಬಿಡುವಂತಹ ಪರಿಸ್ಥಿತಿಗೆ ಈ ಶೆಲ್ಗಳ ದಾಳಿ ಆಗಿರುವಂಥದ್ದು. ನೋಡಿ, ಇಲ್ಲಿ ಒಂದೊಂದು ತುಣುಕುಗಳು ಬಂದು ಒಡೆದ ವೇಗಕ್ಕೆ ಗೋಡೆಯಲ್ಲಿ ತೂತುಗಳು, ರಂಧ್ರಗಳು ಹೇಗಾಗಿದ್ದಾವೆ, ಈ ರಂಧ್ರಗಳು ಹೇಗೆ ಕೊರೆಯುವಂಥ ಶಕ್ತಿಯನ್ನು ಹೊಂದಿದ್ವು ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಮನೆಯ ಮೇಲೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ, ಎಲ್ಲ ತುಣುಕುಗಳು ಬಂದು ಬೀಳ್ತಾ ಇದ್ದಂತೆ ಆ ಗೋಡೆಯನ್ನು ಹೇಗೆ ಕೆತ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ನಾನು ಮೇಲೆ ಕೂಡ ಒಂದಿಷ್ಟು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಮೇಲೆ ಸಾಮಾನ್ಯವಾಗಿ ಶೀಟ್ ಇರುವಂಥ ಮನೆಗಳು, ಆ ಶೀಟ್ ಇರುವಂಥ ಮನೆಗಳ ಪರಿಸ್ಥಿತಿ ಕೂಡ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಶೆಲ್ ದಾಳಿ ಆಗ್ತಾ ಇದ್ದಂತೆ ಮನೆಯ ಶೀಟ್ ಏನಿದೆ, ಚಾವಣಿ ಏನಿದೆ, ಅದು ಕಿತ್ಕೊಂಡು ಹೋಗಿದೆ. ಈಗ ಮನೆ ಸೋರುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಈಗ ಮಳೆ ಬರ್ತಾ ಇದೆ, ಆ ಮಳೆಯ ನೀರು ಮನೆ ಒಳಗಡೆ ನೇರವಾಗಿ ಹೊಡಿತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಆ ಭಾಗದಲ್ಲೂ ಕೂಡ ನೋಡ್ಬೋದು, ಅಲ್ಲಿ ಶೀಟಿಂದ ಒಳಗಡೆ ಬಂದಿರುವಂಥದ್ದು, ಹೊರಗಡೆಯಿಂದ ಒಳಗಡೆ ಹೇಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ, ಇದರ ವೇಗ ಎಷ್ಟಿದೆ ಅಂದರೆ, ಹೊರಗಡೆಯಿಂದ ಬಂದಿರುವಂತಹ ಶೆಲ್ ಏನಿದೆ, ಅದರ ತುಣುಕು, ಅದರ ಅವಶೇಷ ಆ ಶೀಟನ್ನು ಕ್ರಾಸ್ ಮಾಡಿ ಅದನ್ನು ಛೇದಿಸ್ಕೊಂಡು ಅಲ್ಲಿಂದ ನೋಡಿ ಮುಂದಿನ ಹಂತದಲ್ಲಿ ತೋರಿಸ್ತೀನಿ ನಿಮಗೆ. ಈ ಭಾಗದಲ್ಲಿ ನೀವು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿಂದ ಅದನ್ನು ಛೇದಿಸ್ಕೊಂಡು ಈ ಒಂದು ಚಪ್ಪಲಿ ಸ್ಟ್ಯಾಂಡ್ ಏನಿದೆ ಅದನ್ನು ಕ್ರಾಸ್ ಮಾಡಿಕೊಂಡು ಕೆಳಗಡೆ ನೋಡಿ ಒಂದು ಹೋಲ್ ಬಿದ್ದೋಗಿದೆ.
ಆ ಹೋಲ್ನ ಕ್ರಾಸ್ ಮಾಡಿಕೊಂಡು ಇಲ್ಲಿ ಇದು ಕೆತ್ಕೊಂಡು ಮೇಲ್ಭಾಗದ ಇದು ಇದೆಯಲ್ಲ ಇದನ್ನು ಸೀಳ್ಕೊಂಡು ಮೇಲೆ ಶೀಟ್ಗಳು ತೂತಾಗುವಷ್ಟು ಅಥವಾ ರಂಧ್ರ ಆಗುವಷ್ಟು ವೇಗವಾಗಿ ಬಂದು ಈ ಶೆಲ್ಗಳು ಅಪ್ಪಳಿಸಿರುವಂಥದ್ದು. ಸೊ ಇಡೀ ಮನೆ ಭಾಗಶಃ ಏನಂತಾರೆ ಹಾನಿಯಾಗಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಭಾಳಷ್ಟು ಆತಂಕದಲ್ಲಿ ಇಲ್ಲಿಯ ಜನರು ಜೀವನವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳೋಣ. ಮಾತಾಜಿ इधर आइए, आप बताइए क्या हुआ था उस दिन, कैसे हुआ था? पहले दिन रात को 2 बजे हुए, तो उस वक्त हम सोए थे। जब गोलाबारी हुई तो हम उठ गए, बच्चे डर गए, बेटियां थी वो भी डर गई। फिर हम उठे, एक कमरे में मैंने बच्चे बिठाए, तब सुबह होगी तो नहीं हुए गोलाबारी। फिर दूसरी रात को नहीं थे, तीसरे दिन फिर हुए। फिर हम चले गए बकरी लेकर बांडी, तो कल सुबह 5 बजे फिर हुए। हम इधर नहीं थे। क्या क्या नुकसान हुआ घर पे आपका? हम पूरा मकान ही डैमेज हो गया है। मैं बेबा औरत हूँ, मुझे पति नहीं है। ये बच्चा 1 साल हो गया बीमार है, तो मुझे कमाने वाला भी इतना कोई नहीं है, बेटी हैं 2। आओ भैया आप बताओ क्या क्या नुकसान हुआ है घर पे, कहाँ कहाँ छत खराब हुआ है, दीवार क्रैक्स आया हुआ है? पूरा दीवार अभी आपको कमरे में दिखाता हूँ, वो पूरा क्रैक हो गया, डैमेज पूरा हो चुका है हमारा। तो यहाँ पे जितना भी था ये मकान जो टीन था वो पूरा ख़त्म हो गया। हमारे घर के ये नीचे ज़मीन में पड़े आके 2-3 यहाँ पे लगे हुए हैं, ऊपर वो नीचे वो इस साइड में लगे हुए हैं। उसकी वजह से पूरा डैमेज छरे आपने देखे कितना उठाए हमने, सब वो कटे किए हैं। पूरा जो छत है ये डैमेज हो चुका है पूरा, और दीवारें सब नीचे वाला जो प्लम्ब है वो भी तो डैमेज निकल हुआ है, बाहर निकल गया है। ये सब कुछ डैमेज हो गया हमारा। कुछ आप घर पे नहीं थे उस टाइम पे? उस टाइम हम निकल गए थे रात को 11 बजे, ये सुबह 5 बजे ये शेलिंग इधर हुई, उसकी वजह से पूरा डैमेज हो गया। आसपास में कितना घर को नुकसान हुआ है यहाँ? बहुत नुकसान हुआ है सर, सब घर को। टारगेट में हम नहीं है इधर, जो भी काला बारूद से आता है तो शेलिंग में हम ही पहले टारगेट बन जाते हैं यहाँ पे, क्योंकि हम टारगेट में है सीधा। इससे पहले ऐसा कुछ हुआ था क्या? 98 में हुआ था, उसके बाद 2025 में ये स्टार्ट हो गया। 98 में हम उस टाइम छोटे छोटे थे, उस टाइम शेलिंग हुई थी, उसके बाद अब वो स्टार्ट हो गई। उस टाइम में भी इतना भारी नुकसान हुआ था क्या? उस टाइम में हुआ था भारी नुकसान, मतलब इतना नहीं था, इस बार बहुत भारी नुकसान हो रहा है, इस बार बहुत हुआ। ಇವ್ರು ಹೇಳುವಂಥ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಭಾಳಷ್ಟು ಏನು ಮನೆ ನಾಶ ಆಗಿರುವಂಥದ್ದು, ಛತ್ಗಳು ಒಡೆದೋಗಿದ್ದಾವೆ, ಮನೆಯಲ್ಲಿರುವಂಥ ಗೋಡೆಗಳು ಕ್ರ್ಯಾಕ್ ಬಂದಿದ್ದಾವೆ, ದೊಡ್ಡ ದೊಡ್ಡ ರಂಧ್ರಗಳು ಕ್ರಿಯೇಟ್ ಆಗಿದ್ದಾವೆ. ಒಂದು ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ. ಮನೆ ಇದೆ ಆದರೆ ವಾಸಿಸೋಕ್ಕಾಗ್ತಾ ಇಲ್ಲ. ನೋಡಿ ಇಲ್ಲೂ ಕೂಡ ನಾನು ಗಡಿಯನ್ನು ತೋರಿಸ್ತೀನಿ ಒಮ್ಮೆ. ಈ ಭಾಗದಲ್ಲಿ ಏನು ನೋಡ್ತಿದ್ದೀರಲ್ಲ, ಈ ಭಾಗದಲ್ಲಿರುವಂಥ ಗಡಿಗಳಿಂದ ಶೆಲ್ನ ದಾಳಿ ಆಗ್ತಾ ಇದೆ. ನಾನು ಮುಂದೆ ಕೂಡ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಈ ಎಲ್ಲ ಗುಡ್ಡಗಾಡು ಪ್ರದೇಶ ಏನು ಕಾಣಿಸ್ತಾ ಇದೆ, ಈ ಗುಡ್ಡಗಾಡು ಪ್ರದೇಶಗಳಿಂದ ಚಿಮ್ಮಿ ಒಮ್ಮೆಲೆ ಶೆಲ್ಗಳ ದಾಳಿ ಆಗ್ತಾ ಇರುವಂಥದ್ದು. ಅಲ್ಲಿಂದ ಬರುವಂಥ ಶೆಲ್ಗಳು ಬಂದು ಈ ಭಾಗದಲ್ಲಿ ಕೆಳಗಡೆ ಅಪ್ಪಳಿಸ್ತಾ ಇದೆ. ಅದರ ತುಡುಕುಗಳು ಬಂದು ಈ ಮನೆಗಳಿಗೆ ತಗಲ್ತಾ ಇರುವಂಥದ್ದು. ಅದರ ನೇರ ಪರಿಣಾಮವನ್ನು ಇಲ್ಲಿಯ ಜನರು ಎದುರಿಸ್ತಾ ಇದ್ದಾರೆ. ನಿರಂತರವಾಗಿ ಅವ್ರ ಮೇಲೆ ದಾಳಿ ಆಗ್ತಾ ಇದೆ. ನೋಡಿ ಅಲ್ಲೊಂದು ಪುಟ್ಟ ಗ್ರಾಮಗಳು ಕಾಣಿಸ್ತಾ ಇದಾವಲ್ಲ ನಿಮ್ಗೆ, ಅಲ್ಲೆಲ್ಲ ದೂರದಲ್ಲಿ ನೋಡಿ ಗ್ರಾಮಗಳು ಕಾಣಿಸ್ತಾ ಇದಾವಲ್ಲ, ಆ ಎಲ್ಲ ಗ್ರಾಮಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಅಲ್ಲಿರುವಂಥ ಎಲ್ಲ ಜನರು ಕೂಡ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಯಾಕೆಂದರೆ ಶೆಲ್ ದಾಳಿಯಾಗಿ ಈ ಕಡೆ ಬಂದ ತಕ್ಷಣ ನೇರವಾಗಿ ಲ್ಯಾಂಡ್ ಆಗುವಂಥದ್ದೇ ಆ ಪ್ರದೇಶಗಳಲ್ಲಿ. ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗ್ತಾ ಇರುವಂಥದ್ದು, ಹಾನಿ ಆಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿಯ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇಲ್ಲಿ ಮನೆಗಳನ್ನು ಖಾಲಿ ಮಾಡಿಕೊಂಡು ಹೋಗುವಂಥ ಸನ್ನಿವೇಶಗಳು ಕೂಡ ಇದ್ದಾವೆ. ಒಂದು ಕಡೆಗೆ ಪಾಕಿಸ್ತಾನ ಹೇಳುತ್ತೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ, ಇನ್ನು ಮುಂದೆ ಭಾರತದ ಮೇಲೆ ಯಾವುದೇ ದಾಳಿಗಳನ್ನು ಮಾಡಲ್ಲ ಅಂತ. ಆದರೆ ಮತ್ತೊಂದು ಕಡೆ ರಾತ್ರಿ ಆಗ್ತಾ ಇದ್ದಂತೆ ಏಕಾಏಕಿ ಶೆಲ್ ದಾಳಿಯನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದರಿಂದಾಗಿ ಗಡಿಯಲ್ಲಿರುವಂಥ ಜನರು ತೀವ್ರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಲಗಾಮ. ಪಾಕಿಸ್ತಾನಕ್ಕೆ ಕಾಶ್ಮೀರದ ಜನರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಇಲ್ಲಿರೋರು ಕೆಲವರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರೋರು ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಒಳಗೊಳಗೆ ಮಾತಾಡ್ಕೊಳ್ತಾರೆ, ಆಚೆ ಹೇಳೋಕ್ ದಮ್ಮಿಲ್ಲ. ಅಂಥವ್ರು ಅರ್ಥ ಮಾಡ್ಕೊಳ್ಬೇಕು ಪಾಕಿಸ್ತಾನ ಮಾಡ್ತಿರೋ ಡ್ಯಾಮೇಜ್ ಕಾಶ್ಮೀರಕ್ಕೆ ಏನು ಅಂತ.